ಲೇಡೀಸ್ ಅಂಡ್ ಜೆಂಟ್ಲ್ಮನ್, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು ಮರೀಚಿಕೆಯಾಗಿದೆಯಾ? ಹೇಗೊಂದು ರಾಜಕೀಯ ಚರ್ಚೆ ಈಗ ಶುರುವಾಗಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷದ ಎಡವಟ್ಟಿನ ತೀರ್ಮಾನ ಅನ್ನೋದು. ಹಾಗಾದ್ರೆ ಏನಿದು ಕತೆ? ಏನಾಗ್ತಾ ಇದೆ ದಾವಣಗೆರೆಯಲ್ಲಿ ಅಂತ ನಾವು ಹೇಳ್ತೀವಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಎಸ್ ವೀಕ್ಷಕರೇ, ಸದ್ಯಕ್ಕೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಂಡಾಯದ್ದೇ ಸದ್ದು. ಯಾವಾಗ ಅಲ್ಲಿನ ಸ್ಥಳೀಯ ಮತದಾರರನ್ನ ಕಡೆಗಣಿಸಿ ಮತ್ತೆ ಕುಟುಂಬ ರಾಜಕಾರಣಕ್ಕೆ ಟಿಕೆಟ್ ನೀಡಲಾಯಿತೋ ಅಲ್ಲಿಗೆ ಕಾಂಗ್ರೆಸ್ ಸಂಕಷ್ಟ ಶುರುವಾಯಿತು. ಸಾದಿಕ್ ಪೈಲ್ವಾನ್ ಸೇರಿದಂತೆ ಸುಮಾರು 20 ಜನ ಮುಸ್ಲಿಂ ಅಭ್ಯರ್ಥಿಗಳು ಈಗ ಶಾಮನೂರು ಕುಟುಂಬದ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಮೂಲಕ ಶಾಮನೂರು ಕುಟುಂಬಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಇದು ಕಾಂಗ್ರೆಸ್ನ ನಿದ್ದೆಗೆಡಿಸಿದೆ. ಇರುವ 85,000 ಓಟುಗಳಲ್ಲಿ ಹೀಗೆ 20 ಜನ ಹರಿದು ಹಂಚಿ ಹೋಗಿ ಬಿಟ್ರೆ ಕಾಂಗ್ರೆಸ್ ಅಭ್ಯರ್ಥಿಯ ಗತಿಯೇನು? ಪರಿಸ್ಥಿತಿ ಅರಿತಂತಹ ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಅಲ್ಪಸಂಖ್ಯಾತರ ಮನವೊಲಿಸೋಕೆ ಮುಂದಾಗಿದ್ದಾರೆ. ಆದರೆ ಅದು ವರ್ಕೌಟ್ ಆಗ್ತಾ ಇಲ್ಲ. ಜಮೀರ್ ಅಹಮದ್ ಕೂಡ ಮೌನವಾಗಿ ಬಿಟ್ಟಿದ್ದಾರೆ. ಬಂಡಾಯಗಾರರ ಮನವೊಲಿಸ್ತೇನೆ ಅಂತ ಹೇಳಿ ಡಿಕೆಶಿ ಏನೋ ಹೇಳಿದ್ದಾರೆ. ಅದು ಕೂಡ ಅಷ್ಟು ಸುಲಭ ಅಲ್ಲ. ಕಳೆದ 4 ದಶಕಗಳ ಪಕ್ಷ ನಿಷ್ಠೆ ಕಾಂಗ್ರೆಸ್ ಅರ್ಥ ಮಾಡಿಕೊಂಡಿಲ್ಲ. ನೆಹರೂರವರಿಂದ ಹಿಡಿದು ಶಾಮನೂರು ಫ್ಯಾಮಿಲಿಯವರೆಗೂ ಕುಟುಂಬ ರಾಜಕಾರಣಕ್ಕೆ ತಕ್ಕ ಪಾಠ ಕಲಿಸಲು ಅಲ್ಪಸಂಖ್ಯಾತ ಮತದಾರರು ಪಣ ತಟ್ಟಿರೋದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇದರ ಪರಿಣಾಮ ಈ ಬೈ ಎಲೆಕ್ಷನ್ ಸೇರಿದಂತೆ 2028ರ ಚುನಾವಣೆಯಲ್ಲಿ ಪ್ರತಿಧ್ವನಿಸಲಿದೆ. ನಾಮಪತ್ರ ಹಿಂಪಡೆಯೋಕೆ ಕೆಲವೇ ದಿನ ಬಾಕಿ ಇದೆ. ರಾಜ್ಯ ಕಾಂಗ್ರೆಸ್ ನಾಯಕರು ಹೇಗೆ ಪರಿಸ್ಥಿತಿಯನ್ನು ನಿಭಾಯಿಸ್ತಾರೆ ಅನ್ನೋದೇ ಕುತೂಹಲವನ್ನ ಮೂಡಿಸಿದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.